ಸಿರಾಜ್ ಜೊತೆ ಜಮೀರ್ ಅಹ್ಮದ್ ಮಾತು ಎನ್ನಲಾದ ವಿಡಿಯೋ ಆಡಿಯೋ ಜಮೀರ್ ವಿರುದ್ಧ ಶಾಸಕ ಎಸ್ ಮಲ್ಲಿಕಾರ್ಜುನ್ ಕಿಡಿಕಾರಿದ್ದಾರೆ. ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಬಾರದು ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಸೂಕ್ತ ನಿರ್ಧಾರವನ್ನು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಸಿರಾಜ್ ಜೊತೆಗೆ ಜಮೀರ್ ಅಹ್ಮದ್ ಮಾತು ಅನ್ನುವಂತ ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಒಂದು ಆಡಿಯೋಗೆ ಸಂಬಂಧಪಟ್ಟಂತೆ ಇದೀಗ ಎಸ್ ಮಲ್ಲಿಕಾರ್ಜುನ್ ಅವರು ಕಿಡಿಕಾರಿದ್ದಾರೆ. ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡಬಾರದು ಅಂತ ಹೇಳಿ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದು, ಈ ಬಗ್ಗೆ ಹೈಕಮಾಂಡ್ ಸೂಕ್ತ ಕ್ರಮವನ್ನ ತಗೋಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ನೋಡಿದೆ ಈ ಆಡಿಯೋ. ಫಸ್ಟ್ ಆಫ್ ಆಲ್ ಫೊರೆನ್ಸಿಕ್ ಕಳಿಸಿ ಅದನ್ನು ಕೇಳ್ತಾರೆ ಅವರು. ಯಾಕೆಂದ್ರೆ ಸಿರಾಜ್ ಅವರು ಮಾತಾಡಿದ್ರು, ಇದು ಆಡಿಯೋ ನಮ್ದಲ್ಲ ಅಂತಲೂ ಹೇಳಿದರು. ಮುಖ್ಯವಾಗಿ ಜನಗಳ ಒಂದು ಆಶೀರ್ವಾದ ಮುಖ್ಯ. ಆ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಸಮರ್ಥ ಗೆದ್ದು ಬಂದಿದ್ದಾರೆ. ಏನು 7 ಬಾರಿ ಚುನಾವಣೆಯಲ್ಲಿ ನಮ್ಮ ತಂದೆಯವ್ರನ್ನ ಗೆಲ್ಲಿಸಿದಂಥ ಕ್ಷೇತ್ರ ಇವತ್ತು ಮತ್ತೆ ನಮ್ಮ ಫ್ಯಾಮಿಲಿಗೆ ಕೈ ಹಿಡಿದಿದೆ. ಅದೇ ರೀತಿ ಜನಗಳ ಒಂದು ಆಶೀರ್ವಾದದಿಂದ ಇವತ್ತು ಸಮರ್ಥ ಗೆದ್ದಿದ್ದಾನೆ. ಏನೇ ಮಾಡಿದ್ರು ಇವೆಲ್ಲ ತಾತ್ಕಾಲಿಕ. ಜನಗಳಿಗೆ ಒಳ್ಳೆ ಕೆಲಸ ಆಗೋದು, ಒಳ್ಳೆ ಪ್ರಾಮಾಣಿಕವಾಗಿದ್ದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದರೆ ಜನಗಳು ನೆನೆಸ್ತಾರೆ. ಆ ದೃಷ್ಟಿಕೋನದಲ್ಲಿ ಏನು ಆಡಿಯೋ ಇದೆ ಅದನ್ನು ನಾನು ಕ್ಲೀನಾಗಿ ನೋಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಒಂದು ಹೈಕಮಾಂಡ್ನವ್ರು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ಯಾರಾದ್ರೂ ಇವು ಮಾಡಬಾರ್ದು. ಏನು ಮಾಡೋದಾದ್ರೂ ಓಪನ್ ಆಗಿ ಮಾಡಬೇಕು, ಓಪನ್ ಆಗಿ ವಿರೋಧ ಮಾಡಬೇಕು. ಇದೊಂದು ನಮ್ನಿ ಹೆಂಗಪ್ಪ ಅಂದ್ರೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಜೊತೆಗಿತ್ಕೊಂಡು. ಎಸ್ ಮಲ್ಲಿಕಾರ್ಜುನ್ ಕಿಡಿಕಾರಿದ್ದಾರೆ. ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಬಾರದು ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಸೂಕ್ತ ನಿರ್ಧಾರವನ್ನು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಸಿರಾಜ್ ಜೊತೆಗೆ ಜಮೀರ್ ಅಹ್ಮದ್ ಮಾತು ಅನ್ನುವಂತ ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಒಂದು ಆಡಿಯೋಗೆ ಸಂಬಂಧಪಟ್ಟಂತೆ ಇದೀಗ ಎಸ್ ಮಲ್ಲಿಕಾರ್ಜುನ್ ಅವರು ಕಿಡಿಕಾರಿದ್ದಾರೆ. ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡಬಾರದು ಅಂತ ಹೇಳಿ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದು, ಈ ಬಗ್ಗೆ ಹೈಕಮಾಂಡ್ ಸೂಕ್ತ ಕ್ರಮವನ್ನ ತಗೋಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ನೋಡಿದೆ ಈ ಆಡಿಯೋ. ಫಸ್ಟ್ ಆಫ್ ಆಲ್ ಫೊರೆನ್ಸಿಕ್ ಕಳಿಸಿ ಅದನ್ನು ಕೇಳ್ತಾರೆ ಅವರು. ಯಾಕೆಂದ್ರೆ ಸಿರಾಜ್ ಅವರು ಮಾತಾಡಿದ್ರು, ಇದು ಆಡಿಯೋ ನಮ್ದಲ್ಲ ಅಂತಲೂ ಹೇಳಿದರು. ಮುಖ್ಯವಾಗಿ ಜನಗಳ ಒಂದು ಆಶೀರ್ವಾದ ಮುಖ್ಯ. ಆ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಸಮರ್ಥ ಗೆದ್ದು ಬಂದಿದ್ದಾರೆ. ಏನು 7 ಬಾರಿ ಚುನಾವಣೆಯಲ್ಲಿ ನಮ್ಮ ತಂದೆಯವ್ರನ್ನ ಗೆಲ್ಲಿಸಿದಂಥ ಕ್ಷೇತ್ರ ಇವತ್ತು ಮತ್ತೆ ನಮ್ಮ ಫ್ಯಾಮಿಲಿಗೆ ಕೈ ಹಿಡಿದಿದೆ. ಅದೇ ರೀತಿ ಜನಗಳ ಒಂದು ಆಶೀರ್ವಾದದಿಂದ ಇವತ್ತು ಸಮರ್ಥ ಗೆದ್ದಿದ್ದಾನೆ. ಏನೇ ಮಾಡಿದ್ರು ಇವೆಲ್ಲ ತಾತ್ಕಾಲಿಕ. ಜನಗಳಿಗೆ ಒಳ್ಳೆ ಕೆಲಸ ಆಗೋದು, ಒಳ್ಳೆ ಪ್ರಾಮಾಣಿಕವಾಗಿದ್ದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದರೆ ಜನಗಳು ನೆನೆಸ್ತಾರೆ. ಆ ದೃಷ್ಟಿಕೋನದಲ್ಲಿ ಏನು ಆಡಿಯೋ ಇದೆ ಅದನ್ನು ನಾನು ಕ್ಲೀನಾಗಿ ನೋಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಒಂದು ಹೈಕಮಾಂಡ್ನವ್ರು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ಯಾರಾದ್ರೂ ಇವು ಮಾಡಬಾರ್ದು. ಏನು ಮಾಡೋದಾದ್ರೂ ಓಪನ್ ಆಗಿ ಮಾಡಬೇಕು, ಓಪನ್ ಆಗಿ ವಿರೋಧ ಮಾಡಬೇಕು. ಇದೊಂದು ನಮ್ನಿ ಹೆಂಗಪ್ಪ ಅಂದ್ರೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಜೊತೆಗಿತ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.